ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಮೇಕೆ ಕಾಲು ಸೂಪ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವತ್ತು ಕಾಲು ಸೂಪ್ ಮಾಡೋದಕ್ಕೆ 4 ಮೇಕೆ ಕಾಳುಗಳನ್ನ ತಗೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ, ಸೂಪ್ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ. ಇದು ಚಕ್ಕೆ ಲವಂಗ ಸ್ವಲ್ಪನೇ ಹಾಕಬೇಕು. ಧನಿಯಾ ಪುಡಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಆಯಿಲು 1 ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ ಅದರಲ್ಲೂ ಫ್ಯಾಟ್ ಇರುತ್ತೆ ಅಂತ. ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಮಸಾಲೆ ರುಬ್ಬಕ್ಕೂ ಆಯಿಲ್ ಬೇಕು, ಇದರಲ್ಲೇ ಯೂಸ್ ಮಾಡ್ತೀನಿ. 1 ಟೀ ಸ್ಪೂನಲ್ಲಿ ಇದರಲ್ಲೊಂದು ಚಿಟಿಕೆ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ. ಎಣ್ಣೆ ಕಾಯ್ದ ತಕ್ಷಣ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಹಾಗೆ ಸ್ವಲ್ಪ ಟೊಮೆಟೊ ಕೂಡ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಮಸಾಲೆಗೆ ಹಾಕಿರ್ತೀವಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಮೇಕೆ ಕಾಳುಗಳ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅರಿಶಿನ, ಈ ಕಾಲು ಸೂಪ್ ಅಂತೂ ನನ್ನ ಮಗಳಿಗೆ ತುಂಬ ಇಷ್ಟ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ನೀರು ಹಾಕ್ತಾಯಿದ್ದೀನಿ. ನೀರನ್ನ ನೀವು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗಿದ್ರೇ ಕಾಲು ಸೂಪ್ ಚೆನ್ನಾಗಿರೋದು. ಇವಾಗ ನಾನು ಕಾಳುಗಳು ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿದ್ದೀನಿ. ಮಸಾಲೆ ಫ್ರೈ ಮಾಡಿಬಿಟ್ಟು ಹಾಕ್ತೀನಲ್ವ, ಆವಾಗ ನೋಡಿಕೊಂಡು ನೀರು ಹಾಕ್ಕೊತೀನಿ, ಎಷ್ಟು ಬೇಕೋ ಅಷ್ಟನ್ನು. ಉಳಿದಿರೋ ಸ್ವಲ್ಪ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಮಸಾಲೆಗೆ ಫ್ರೈ ಮಾಡೋದಕ್ಕೆ. ಎಣ್ಣೆ ಕಾಯ್ದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಜಾಸ್ತಿ ಯೂಸ್ ಮಾಡಬೇಡಿ, ಸ್ವಲ್ಪನೇ ನೋಡಿ ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ. ಚಿಟಿಕಿ ಚಕ್ಕೆ, ಈರುಳ್ಳಿ, ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಮೆಣಸು, ಧನಿಯಾ ಪುಡಿ, ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆಗಿದೆ, ಸಾಕು. ಫ್ರೈ ಮಾಡಿರೋ ಮಸಾಲೆ ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಮಸಾಲೆ ರುಬ್ಬಿರೋದನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾವು ನೀರನ್ನ ಎಷ್ಟು ಬೇಕು ನೋಡಿ ಇವಾಗಲೂ ಹಾಕೋಬೋದು. ಆವಾಗಲೇ ಹೇಳ್ದಂಗೆ ಸೂಪ್ ತೆಳ್ಳಕ್ಕಿದ್ರೇ ಚೆನ್ನಾಗಿರೋದು, ಅದು ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕಿದಕ್ಕೆ.
ಕಾಲ್ ಸೂಪ್ನ ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಮತ್ತು ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಈ ಮಂಡಿ ನೋವು ಅಥವಾ ಫ್ರ್ಯಾಕ್ಚರ್ ಆಗಿರುತ್ತೆ ನೋಡಿ, ಅಂಥವರಿಗೆ ಜಾಸ್ತಿ ಕೊಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ತುಂಬ ಒಳ್ಳೆಯದು. ಹಾಗೆ ಇದನ್ನು ಜಾಸ್ತಿ ಬಾಣಂತಿಯರಿಗೂ ಕೊಡ್ತಾರೆ. ನಮ್ಮ ಕಡೆ ಎಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತಾನೆ ಇರ್ತಾರೆ ಬಾಣಂತನದಲ್ಲಿ. ಈ ಕಾಲ್ ಸೂಪ್ನ ನಾನು ಇವಾಗ ಹೇಳ್ಕೊಡ್ನಲ್ವ, ಅದೇ ಥರನೇ ಮಾಡಿದ್ರೆ ಹೋಟೆಲ್ ಟೇಸ್ಟಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಆದ್ರೂ ಅಥವಾ 1 ಮಂತ್ ಒನ್ಸ್ ಆದ್ರೂ ಟ್ರೈ ಮಾಡಿ. ಲಿಡ್ ಕ್ಲೋಸ್ ಮಾಡಿ ಒಂದು 8 ವಿಷಲ್ ಹಾಕ್ಸ್ಕೊಳ್ಳೋಣ. ಕರೆಕ್ಟಾಗುತ್ತೆ, ಬೆಂದಿರುತ್ತೆ. ನೀಟಾಗಿ ಬಿಟ್ಕೊಂಡಿದ್ರೇ ಚೆನ್ನಾಗಿರೋದು ಕಾಲ್ ಸೂಪು. 8 ವಿಷಲ್ ಆಗಿದೆ. ನಾವಿವಾಗ ಓಪನ್ ಮಾಡಿ ನೋಡೋಣ ಬೆಂದಿದೆಯಾ ಏನು ಅಂತ. ಕಾಳುಗಳು ಬೆಂದಿದೆಯಾ ಅಂತ ನೋಡಿದ್ರೂ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ನೀವೇ ಒಂದ್ಸಲ 1 ಪೀಸ್ ತೆಗೆದ್ಬಿಟ್ಟು ನೋಡಿ. ಸೂಪ್ನ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಯಾಕಂದರೆ ಬೆಂಗಳೂರು ವೆದರು ಅಷ್ಟೇ ಕೋಲ್ಡ್ ಇದೆ ಇವಾಗ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ಇಷ್ಟಪಟ್ಟು ಕುಡಿತಾರೆ. ಅವರಿಗೆ ಕಾಲ್ ಸೂಪ್ ನಾನು ಮಾಡೋದು ಅಂದರೆ ತುಂಬ ಇಷ್ಟ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಹಾಗೆ ಕಾಲ್ ಸೂಪ್ ಮಾಡಿದ್ದನ್ನು ನನ್ನ ಮಗಳಿಗೆ ನಾನು ಹೇಳಿರಲಿಲ್ಲ. ನೀವೇ ನೋಡಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನೋಡ ತಿನ್ನು. ಹಿಂಗೆ ಮಾಡ್ಬಿಟ್ಟಿದ್ದೀರ ಮಜ. ನೀ ತಿನ್ನೋಲ್ಲ, ಸ್ವಲ್ಪ ಚೆನ್ನಾಗಿದೆ. ತಿನ್ನೋದು ಸೂಪರ್ ಇದೆ. ನಿಂಗಂತೂ ಸಖತ್ ಇಷ್ಟ ಅಲ್ಲ? ಸಖತ್ ಇಷ್ಟ. ತಿನ್ನಕ್ಕೆ ಟೇಸ್ಟ್ ಇರ್ತದೆ. ಯಾರು ಮಾಡೋದು ಟೇಸ್ಟ್ ಇರುತ್ತೆ? ನೀವು ಮಾಡಿದ್ದು, ಪಪ್ಪ ಮಾಡಲ್ಲ. ಇದು ಯಾರು ಮಾಡಿದ್ದು? ನೀವೇನಾ? ಯಾರು ಮಾಡ್ತಾರೆ ಡೈಲಿ ಇದನ್ನ? ಯಾವಾಗಲೂ ನೀವೇ. ನೋಡಿದ್ರಲ್ವ ನನ್ನ ಮಗಳು ರಿಯಾಕ್ಷನ್ ಹೇಗಿತ್ತು ಅಂತ. ನಾನು ಯಾವಾಗಲೇ ಕುಕ್ಕಿಂಗ್ ಮಾಡಿದ್ರು ಅವಳೇ ಫಸ್ಟ್ ಹೇಳೋದು ಹೇಗಿದೆ ಅಂತ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.